ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಸೊ ಇವತ್ತು ಬಂದು ಥರ್ಸ್ಡೇ, ದಟ್ ಇಸ್ 17. ನಾಳೆ ಬಂದು 18th ಗುಡ್ ಫ್ರೈಡೇ ರಜಾ ಇದೆ, ಮತ್ತು ಸ್ಯಾಟರ್ಡೇ ಸಂಡೇ ಕಂಟಿನ್ಯೂಸ್ 3 days ರಜಾ ಇರೋದ್ರಿಂದ ನಾವು ಆಚೆ ಹೋಗ್ತಾ ಇದ್ದೀವಿ ಟ್ರಿಪ್ಪಿಗೆ, ನಾನು ನನ್ನ ಹಸ್ಬೆಂಡ್ ಒಬ್ಬರೇ. ನಾವು ಹೋಗ್ತಿರೋದು ಬಂದು ಪಾಂಡಿಚೇರಿಗೆ. ಸೊ ಫಸ್ಟ್ ಆ್ಯಕ್ಚುಲಿ ಮ್ಯಾಂಗ್ಳೂರ್ ಅಂತ ಪ್ಲ್ಯಾನ್ ಮಾಡಿದ್ವಿ, ಮತ್ತು ಮ್ಯಾಂಗ್ಳೂರಲ್ಲಿ ಮಳೆ ಅಂತ ಎಲ್ಲ ಹೇಳಿದ್ರ, ಸೊ ಮ್ಯಾಂಗ್ಳೂರ್ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಪಾಂಡಿಚೇರಿಗೆ ಬುಕ್ ಮಾಡಿದ್ವಿ. ಸೊ ಈಗ 10:40 ಇದ್ದಿದ್ದು ಬಸ್ಸು, ಬಟ್ ಅವರು 10:45 ಅಲ್ಲಿ ಬರೋಕ್ಕೆ ಹೇಳಿದ್ದಾರೆ. ಸೊ ಈಗ ಹೊರಡಬೇಕು. ಪ್ಯಾಕಿಂಗ್ ಎಲ್ಲ ಆಗಿದೆ, ನಂದು 9 o'clock ಲಾಗೌಟ್ ಇತ್ತು. ಸೊ ಡ್ಯೂಟಿ ಎಲ್ಲ ಮುಗಿಸಿ ಈಗ ಹೊರಡ್ತಾ ಇದ್ದೀವಿ, ಇನ್ನೇನು ರೆಡಿಯಾಗಿ ಹೊರಡಬೇಕು. ಈ ವಿಡಿಯೋದಲ್ಲಿ ನಾವು ಪಾಂಡಿಚೇರಿಯಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ, ಎಲ್ಲಿ ಸ್ಟೇ ಮಾಡಿದ್ವಿ ಅದೆಲ್ಲ ತೋರಿಸ್ತೀನಿ. ನಿಮಗೂ ಯೂಸ್ ಆಗ್ಬೋದು ನೆಕ್ಸ್ಟ್ ಪಾಂಡಿಚೇರಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡ್ಕೊಬರೋಣ. 9:45ಗೆಲ್ಲ ಮನೆ ಬಿಟ್ವಿ, ಬಟ್ ಮಡಿವಾಳ ಹತ್ರ ಹೆವಿ ಟ್ರಾಫಿಕ್ ಇತ್ತು. ಸೊ ರೀಚ್ ಆಗುವಾಗ 11 ಆಗೋಗಿತ್ತು. ಹಾಗೆ ಬಸ್ ಹೊರಟಿತ್ತು 12 ಆಗಿತ್ತು. ಮಾರ್ನಿಂಗ್ 6:30ಗೆಲ್ಲ ನಾವು ಅಲ್ಲಿ ಲೊಕೇಶನ್ ರೀಚ್ ಆದ್ವಿ. How is your Josh in the morning? Higher, low. ಟೈಮ್ 7:30. ನೀನು ಬಂದಾಗ ಧಾರಾವಾಹಿ ನೋಡಕ್ ಬಂದಿದ್ದೆ ಪಾಂಡಿಚೇರಿಗೆ, ಅಲ್ಲ ಏನು ಕತೆ ಏನು? ಪಾಂಡಿಚೇರಿಗೆ ಬಂದು ಧಾರಾವಾಹಿ ಭಾಗ್ಯಲಕ್ಷ್ಮಿ ಹಾಕೊಂಡು ಕೂತಿದ್ಯಲ್ಲ, ಹಾಕಿದ್ಯಾರು? ನೀನೇ. ಯಾರು ಹಾಕಿದ್ದು? ಲಾಗಿನ್ ಎಲ್ಲ ಮಾಡಿ ಹಾಕಿದ್ಯವರು, ನಾನೇನು ಹೇಳಿಲ್ಲ. ಆ್ಯಕ್ಚುಲಿ ಟೈಮ್ ಇದೆ 10 o'clock ತನಕ ಬ್ರೇಕ್ಫಾಸ್ಟ್ಗೆ, ಯಾಕೆಂದರೆ ಅರ್ಲಿ ಚೆಕ್ ಇನ್ ಆಗಿದ್ವಿ. ಸೊ ಟೈಮ್ ಪಾಸ್. ಸೊ ಇವತ್ತು ಡೇ 1 ಪಾಂಡಿಚೇರಿಯಲ್ಲಿ ಇದ್ದೀವಿ. ರೂಮಿಂದ ಈಗ ಜಸ್ಟ್ ಬ್ರೇಕ್ಫಾಸ್ಟ್ಗೆ ಅಂತ ಹೋಗಬೇಕು, ನೋಡಬೇಕು. ಆ್ಯಕ್ಚುಲಿ ಐಟ್ನರಿ ಇದೆ, ನನ್ನ ಫ್ರೆಂಡೇ ಶೇರ್ ಮಾಡಿದ್ದು, ಬಟ್ ಅದನ್ನ ಫಾಲೋ ಮಾಡ್ತೀವಿ ಮೆಜಾರಿಟಿ ಆಫ್ ದ ಥಿಂಗ್ಸ್. ಫಸ್ಟ್ ಒಂದು ಬೇಕರ್ಸ್ ಕೆಫೆ ಅಂತ ಇದೆ, ಬ್ರೇಕ್ಫಾಸ್ಟ್ಗೆ ಹೋಗ್ಬಿಡ್ತೀವಿ, ನೋಡುವ ಅಲ್ಲಿ. ಫೈನಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದ್ವಿ. ಟೈಮ್ ಈಗ 9:50 ಆಗಿದೆ. ಸೊ ನಾವು ಬಂದಿರೋದು ಕೆಫೆಗೆ. ಫುಲ್ ಹಾಟ್. ಸೀರಿಯಸ್ಲಿ ತುಂಬ ಶೆಕೆ ಇದೆ. ಫ್ರೆಂಚ್ ಸ್ಟೈಲ್ ಅದು ಫುಲ್. ಮೆಜಾರಿಟಿ ಆಫ್ ಥಿಂಗ್ಸ್ ಎಲ್ಲ ಇಂಗ್ಲೀಷ್ ಇಟಾಲಿಯನ್ ಬ್ರೇಕ್ಫಾಸ್ಟ್ ಟೈಪ್. ಸೊ ಇಲ್ಲಿ ಎಣ್ಣೆ ಬ್ರೇಕ್ಫಾಸ್ಟ್ ದೋಸೆ ಇಡ್ಲಿ ಎಲ್ಲ ಭಾರಿ ಮೈಕೆಲ್ಲಿ ಮನೇಲಿದೆ ರೂಮಲ್ಲಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫ್ರೆಂಚ್ ಕಾಲೋನಿ, ಏನದು ವೈಟ್ ಟೌನ್, ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲದ ನಾನು ನನ್ನ ಫ್ರೆಂಡ್ಸ್ ಜೊತೆನೂ ಬಂದಿದ್ದೆ ನ್ಯೂ ಇಯರ್ಗೆ. 2022 2021 ನ್ಯೂ ಇಯರ ನೆನಪಿಲ್ಲ, ಬಟ್ ಅವ್ರ ಜೊತೆ ಬಂದಿದ್ದೆ. ಸೊ ಇಲ್ಲೆಲ್ಲ ಓಡಾಡಿದ್ವಿ, ಅದೇ ನೆನಪಾಗ್ತಿದೆ. ಏನು ಚೇಂಜಸ್ ಇದೆ? ಚೇಂಜಸ್ ಅಷ್ಟೇನಿಲ್ಲ ಅನಿಸುತ್ತೆ, ಹಾಗೆ ಇದೆ. ಬಟ್ ಆವಾಗ ನಾವು ಬಂದಾಗ ನ್ಯೂ ಇಯರ್ ಟೈಮ್ ಆಗಿರೋದ್ರಿಂದ ತುಂಬ ರಶ್ ಇರ್ತಾಯಿತ್ತು, ಇಷ್ಟು ಫ್ರೀ ಇರ್ತಿದ್ದಿಲ್ಲ. ಇವತ್ತೇನೋ ನಮ್ಮ ಲಕ್ಕಿಗೆ ಸ್ವಲ್ಪ ಫ್ರೀ ಇದೆ, ಲಾಂಗ್ ವೀಕೆಂಡ್ ಆದ್ರೂ ನೋಡೋಣ. ಫ್ರೆಂಚ್ ಕಾಲೋನಿನ ವೈಟ್ ಟೌನ್ ಅಂತಲೂ ಹೇಳ್ತಾರೆ. ಸೊ ಇಟ್ಸ್ ಲೈಕ್ ಅ ಬ್ಲೆಂಡ್ ಆಫ್ ಫ್ರೆಂಚ್ ಆ್ಯಂಡ್ ಇಂಡಿಯನ್ ಆರ್ಕಿಟೆಕ್ಚರ್. ಸೊ ನಿಮಗೆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ. ಇದಲ್ಲ ಹೂ. ಫ್ರೆಂಚ್ ಕಾಲೋನಿಯಲ್ಲಿ ರೌಂಡ್ ಆಗ್ತಾ ಇದ್ವಾ, ಇದು ಯಾವುದೋ ಒಂದು ಮ್ಯೂಸಿಯಂ ಸಿಕ್ತು. ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀನಿ. ಸೊ ಟಿಕೆಟ್ಸ್ ತೊಗೊಂಡು, ಡ್ಯುಯಲ್ ಕ್ಯಾಮ್ರಾಕ್ಕಿಂತ ನಾರ್ಮಲ್ ಕ್ಯಾಮ್ರಾನೇ ಬೆಸ್ಟ್ ಅಂತ. ನನ್ನ ಫೇಸ್ ಎಲ್ಲ ಫುಲ್ ಸ್ವೆಟ್ ಆಗೋಗ್ಬಿಟ್ಟಿದೆ, ಹೆವಿ ಶೆಕೆ ಹೊಡಿತಾ ಉಂಟು. ಅಂಕಲ್ಗೆ ಹಾಯ್ ಹೇಳು. ಹೇಳಿದೆ ಹಾಯ್. ಓಕೆ, ಇದು ಎವ್ರಿ ಸ್ಟೇಟ್ ಆರ್ ನೇಷನಲ್ಲಿ ಹೇಗೆ ಕಾಸ್ಟ್ಯೂಮ್ ಇದೆ ಅಂತ. ತೆಲಂಗಾಣ ಇದೆ ನೋಡಲ್ಲ, ತೆಲಂಗಾಣ.
ಇಂಡಿಯಾ ಶ್ರೀಲಂಕಾ ಕಾಸ್ಟ್ಯೂಮ್ ನೋಡಿ ಹೆಂಗಿದೆ ಅಂತ. ನಮ್ಮ ಕರ್ನಾಟಕ ಇಲ್ಲಿ ಕಾಣ್ತಾ ಯಾರೋ ಗನ್ಮ್ಯಾನ್ ಇದ್ದಾರೆ ಬಂದು. ಜೇಮ್ಸ್ ಬಾಂಡ್ ವರ್ಲ್ಡ್ಸ್ ಟಾಲೆಸ್ಟ್. ನೀನು 2 ಪಟ್ಟು ಬರ್ಬೇಕಂತ ನಿನ್ನ ತಲೆ ಮೇಲೆ ಇನ್ನೊಂದು ಇರ್ಬೋದು. ಇದೇನಿದು? ಶಾರ್ಟೆಸ್ಟ್ ಲಿವಿಂಗ್ ಮ್ಯಾನ್ ಇನ್ ದ ವರ್ಲ್ಡ್ ಅಂದ್ಕೊಂಡೆ. ಫಿಶ್ ಮ್ಯೂಸಿಯಂ ಅಂತ ಹೇಳ್ತೀವಿ, ಏನಾದ್ರು ನಿಜ ಇರ್ತದೆ ಅಂತ. ಇದೆಲ್ಲ ಟಾಯ್ಸ್ ಅಂದರೆ ಮೇ ಬಿ ಇದು ಎಕ್ಸ್ಪ್ಲೇನ್ ಮಾಡೋದು ಯಾವ್ಯಾವ ಥರ ಫಿಶ್ ಇದೆ ಅಂತ. ಆ್ಯಕ್ಚುಲಿ ಹೌದು, ಒಟ್ಟಲ್ಲಿ AC ಬರೋಕ್ಕೋಸ್ಕರ ಇದಕ್ಕೆ ಬಂದಂಗಾಯಿತು. ಸುಮ್ಮನೆ ನಾನು ನೀನು ಬೇಡ ಹೇಳ್ತೀಯ ಅಂದ್ಕೊಂಡೆ. ಹ್ಯಾಂಡ್ ಅಂತ ಒಂದೇ ಸಲ ಸ್ಟಾರ್ಟ್ ಮಾಡಿದಾಗೆ ಎಂಡ್ ಮಾಡೋದು. ಅಮಿತಾಬ್ ಬಚ್ಚನ್, ಅದಾದಂಗೆ MS ಧೋನಿ, ಎಲ್ಲಾಡಿ ಫೈಟ್ ಮಾಸ್ಟರ್. ಉಗುರು ಎಲ್ಲ. ಮೊನಾಲಿಸಾ ತಾನೆ? ಗೊತ್ತಿಲ್ವಾ? ಕಲ್ಚರ್ಗಳು ಚೆನ್ನಾಗಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಫ್ರೆಂಚ್ ಕಾಲೋನಿ ವೈಟ್ ಟೌನ್ಗೆ ಹೋಗಿ ಆಮೇಲೆ ಅಲ್ಲಿಂದ ಮೆಡಿಟೇಷನ್ ಸೆಂಟರ್ ಅಲ್ಲ ಏನದು, ಅಲ್ಲಿಗೆ ಹೋಗಿದ್ವಾ. ಬಟ್ ಅದು ನೋಡಿದ್ರೆ ಕ್ಲೋಸ್ ಆಗೋಗಿತ್ತು. ಅಲ್ಲಿಂದ ಇಲ್ಲಿಗೆ ಹೋಗೋಣ ಅಂತ ಹೋಗಿದ್ವಿ, ಪಾಂಡಿಚೇರಿ ಮ್ಯೂಸಿಯಮ್ಗೆ ಹೋಗೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಪಬ್ಲಿಕ್ ಹಾಲಿಡೇ ಅಂತ ಇತ್ತು. ಸೊ ಇವತ್ತು ಗುಡ್ ಫ್ರೈಡೇ ಆಗಿರೋದ್ರಿಂದ ಇವತ್ತು ಲೀವ್ ಇತ್ತು. ಅಲ್ಲಿಗೆ ನಾಳೆಗೆ ಹೋಗಬೇಕು. ಸೊ ಸ್ವಲ್ಪ ಹೊತ್ತು ರೂಮಿಗೆ ಬಂದು ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಹೋಗೋಣ. ಹೆವಿ ಬಿಸಿಲಿದೆ, ಸೆಕೆ ಹೊಡಿತಾ ಇದೆ, ಆಚೆ ನಿಲ್ಲಕ್ಕಾಗಲ್ಲ. ಸೊ ಹಾಗಾಗಿ ರೂಮಿಗೆ ಬಂದ್ವಿ, ಸ್ವಲ್ಪ ರೆಸ್ಟ್ ಮಾಡಿ. ಇಲ್ಲೇ ಪೂಲೆಲ್ಲ ಇದೆ, ಸೊ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಪಾಸ್ ಎಲ್ಲ ಮಾಡಿ ಈವ್ನಿಂಗ್ ಮೇಲೆ ಬೀಚಿಗೆ ಹೋಗೋಣ ಅಂತ ಹೇಳಿ ಈಗ ರೂಮಿಗೆ ಬಂದಿದ್ದೀವಿ. ಮತ್ತೆ ಸಿಗ್ತೀನಿ. ವೆಲ್ಕಮ್ ಬ್ಯಾಕ್. ಸ್ವಲ್ಪ ಹೊತ್ತು ರೆಸ್ಟೆಲ್ಲ ಮಾಡಿ ಈಗ ಟೈಮ್ ಆಲ್ಮೋಸ್ಟ್ 3 ಗಂಟೆ ಆಗ್ತಾಯಿದೆ. ಸೊ ಈಗ ನಾವು ಲಂಚ್ ಮಾಡೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸಖತ್ ಟಯರ್ಡ್ ಆಗುತ್ತಲ್ಲ, ಸೊ ಒಳ್ಳೆ ನಿದ್ದೆ ಬಂದಿತ್ತು. ಸೊ ಈಗ ಲಂಚ್ ಮಾಡೋಕ್ಕೆ ಯಾವ ರೆಸ್ಟೋರೆಂಟು ನೋಡ್ಬೇಕು, ಯಾವ್ದಾದ್ರು ಸೀ ಫುಡ್ ಏನೋ ಟ್ರೈ ಮಾಡುವ. ಅಲ್ಲಿಗೆ ಹೋಗ್ತಾ ಇದ್ವಿ. ನಾವಿಲ್ಲಿ ರೆಂಟಿಗೆ ವೆಹಿಕಲ್ ತೊಗೊಂಡ್ಬಿಟ್ಟಿದ್ವಿ. ಸೊ 3 ಡೇಸ್ಗೆ ಅದೇ ವೆಹಿಕಲ್. ಪೆಟ್ರೋಲ್ ನಾವು ಹಾಕೋಬೇಕು. ದಿನಕ್ಕೆ 500 ಅನಿಸುತ್ತೆ ಇದ್ರ ಚಾರ್ಜು. ಹಾಗೆ ಇದಕ್ಕೆ 500. ಯು ಸ್ಟಿಲ್ ಹ್ಯಾವ್ ಅನ್ ಆಪ್ಷನ್, ನಿಮಗೆ ವೆಸ್ಪಾ ಕೂಡ ಕೊಡ್ತಾರೆ. ಸೊ ವೆಸ್ಪಾ ಬೇಕು ಅಂದರೆ ಅದಕ್ಕೆ 700 ಅಂತೆ ದಿನಕ್ಕೆ. ಸೊ ಅದಕ್ಕಿಂತ ಬೇಡ, ಆ್ಯಕ್ಟಿವಾನೇ ಸಾಕು ಅಂತ ಹೇಳಿ. ಆಕ್ಸೆಸ್ಸಾ? ಹಾಂ. ಮತ್ತು ಇದು ರೇಟ್ಸ್ ಡಿಪೆಂಡ್ ಆಯ್ತದೆ. ಈಗ ಲಾಂಗ್ ವೀಕೆಂಡ್ ಇರೋದು, ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ. ಹೌದು. ಸೊ ನಿಮಗೆ ನಾರ್ಮಲ್ ದಿನ ವೆಸ್ಪಾ ಎಲ್ಲ 500-600 ಅನಿಸುತ್ತೆ. ಇದು ಲಾಂಗ್ ಇದಾಗಿರೋದ್ರಿಂದ ಇದು 700 ಅಂತ ಹೇಳಿದ್ರು. ಬೇಡ 500 ಸಾಕು ಅಂಥೇಳಿ ಇದನ್ನ ತಗೊಂಡ್ವಿ. ಈಗ ಲಂಚ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ರೆಸ್ಟೋರೆಂಟ್ ನೇಮ್ ಬರ್ತೈತೆ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಸೊ ಮನೆಗೆ ಹೋಗೋಣ. ನಾವು ಬಂದಿದ್ದು ಸೀ ಫುಡ್ ಇಂಡಿಯನ್ ಚೈನೀಸ್ ಕಾಂಟಿನೆಂಟಲ್ಗೆ, ದಿ ಫಿಶ್ ಹೌಸ್ ಅಂತ.
2-3 ಇಯರ್ಸ್ ಮುಂಚೆ ಬಂದಾಗ ಇಲ್ಲಿ ಆ್ಯಕ್ಚುಲಿ ಬಿಡ್ತಾ ಇರ್ತಿಲ್ಲ, ಇಲ್ಲಿ ಫುಲ್ಲು ಕ್ಲೋಸ್ ಮಾಡಿಬಿಟ್ಟಿದ್ರು ನ್ಯೂ ಇಯರ್ ಟೈಮಲ್ಲಿ ಬಂದಿದ್ದಾಗ. ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಬೀಚದ ಸೌಂಡೇ ಚಂದ ಕೇಳೋಕ್ಕೆ. ಹಾಂ, ಇಲ್ಲಿ ಗಾಳಿ ಸೌಂಡ್ ಎಲ್ಲ ಬರ್ತಾ ಇರುತ್ತಾ? ಹಾಂ, ಕಾಣ್ತಿದ್ಯಾ? ಇಲ್ಲೇ ಹತ್ರ ಮನೆ ಇರೋರಿಗೆಲ್ಲ ಈವ್ನಿಂಗ್ ಒಂದು ವಾಕ್ ಸಗದಾಗಿರುತ್ತೆ. ಇದೇನಿದು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಇಲ್ಲ ಹಾಕವ್ರೆ, ಹಂಗಲ್ಲ ಬೀಚ್ ಏನಂತ ಗೊತ್ತಿಲ್ಲ ಅಲ್ಲ. ಲೈಟ್ ಹೌಸ್ ನೋಡು, ಲೈಟ್ ಹೌಸ್. ಆ್ಯಕ್ಚುಲಿ ಫ್ರಿಡ್ಜ್ ಬ್ಯಾಗ್ ಇಟ್ಟು ಮತ್ತು ಈ ಬರ್ಡ್ ಇದೆ ಅಲ್ಲ, ಇದರದೊಂದು ಸ್ಪೆಷಾಲಿಟಿ ಇದೆ, ಬಟ್ ಇವಾಗ ತೋರ್ಸೋಕ್ಕಾಗಲ್ಲ. ಜಸ್ಟ್ ಈಗ ಹಿಂಗೆ ಸಿಂಪಲಾಗಿ ತೋರಿಸ್ತೀನಿ. ಆ್ಯಕ್ಚುಲಿ ಇದಕ್ಕೆ ವಾಟರ್ ಇಲ್ಲಿ ಹಾಕ್ಬಿಟ್ಟು ಇದು ಊದಿದ್ರೆ ಪಕ್ಷಿ ಕೂಗ್ದಂಗೆ ಕೂಗ್ತದೆ, ಅದು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಬೀಚ್ ಮುಗಿಸಿ ರೂಮಿಗೆ ಬಂದಿದ್ವಿ. ಈಗ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಪೂಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಹಲೋ. ಹಾಯ್ ಗೈಸ್. ಆ್ಯಕ್ಚುಲಿ ಪೂಲಲ್ಲಿ ತುಂಬ ಜನ ಇದ್ದಾರಂತೆ, ಬಟ್ ಹೋಗೋಣ ಪರವಾಗಿಲ್ಲ ಅಂತ ಹೇಳಿ ಪೂಲಿಗೆ ಹೊರಟಿದ್ದೀವಿ. ಚಪ್ಪಲಿ ಹಾಕೊಂಡು ಹೋಗುವಲ್ಲ, ಅಲ್ಲಿ ತೆಗಿ ಬೇಡ. ಸೊ ಫೋನ್ ತೊಗೊಂಡು ಹೋದ. ಓಕೆ ಬಾಯ್, ಪೂಲಿಂದ ಬಂದಮೇಲೆ ಸಿಗ್ತೀನಿ. ಅಲ್ಲಿ ವಿಡಿಯೋ ಬೇಡ, ರೆಸಾರ್ಟ್ದು ಟೂರು ಮತ್ತೆ ತೋರಿಸ್ತೀನಿ. ಬಾಯ್. ಪೂಲೆಲ್ಲ ಮುಗಿಸಿ ವಾಪಸ್ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ. ಟೈಮ್ ಈಗ 6:50 ಆಗಿದೆ. ಕಾಫಿ ಆರ್ಡರ್ ಮಾಡಿದ್ವಿ, ಬಂತು. ಕಾಫಿ ಎಲ್ಲ ಕುಡಿದು ಕೂತಿದ್ದೀವಿ. ಇವತ್ತು ನಮ್ಮ RCB ಮ್ಯಾಚ್ ಇದೆ, ಸೊ ಹಾಗಾಗಿ ಮ್ಯಾಚ್ ಆನ್ ಮಾಡಿದ್ವಿ. ನೋಡಿದ್ರೆ ಮಳೆಯಿಂದಾಗಿ ಡಿಲೇ ಅಂತ ಇದೆ. ಸೊ ಸರಿ, ಅಷ್ಟರಲ್ಲಿ ವಿಡಿಯೋ ತೊಗೊಂಬಿಡೋಣ ಅಂತ ಹೇಳಿ. ಆ್ಯಕ್ಚುಲಿ ನಿನ್ನೆ ಏನು ಸೀನ್ಸ್ ಆಯಿತು ಅಂತ ಹೇಳಿದ್ರೆ, ಆ್ಯಕ್ಚುಲಿ 11:30ಗೆ ಬಸ್ ಇದ್ದಿದ್ದು ಮಡಿವಾಳ ಅಂದ, ಮಡಿವಾಳ ಪೊಲೀಸ್ ಸ್ಟೇಷನಿಂದ ನಾವು ಬುಕ್ ಮಾಡಿದ್ದು. ನೋಡಿದ್ರೆ ಫುಲ್ ಜಾಮ್, ಲಾಂಗ್ ವೀಕೆಂಡ್ ಬೇರೆ ಎಲ್ಲ. ಈ ಹೊಸೂರು ಕಡೆ ತಮಿಳ್ನಾಡು ಕಡೆ ಹೋಗೋರು. ನಮಗೆ ಡ್ರೈವರು 10:30ಗೆ ಬರಕ್ಕೆ 10:45ಗೆ ಅಲ್ಲೇ ಇರಕ್ಕೆ ಹೇಳಿದ್ರು, ಬಟ್ ನಮಗೆ ಇದು ಕೊಟ್ಟಿದ್ದು 11:30ಗೆ ಅಂತ. ಬಟ್ ಆ್ಯಕ್ಚುಲಿ ನಾವು 10:45ಗೆ ಲೊಕೇಶನ್ ಹತ್ರ ಇದ್ವಿ, ಬಟ್ ಡ್ರೈವರ್ ಫೋನ್ ಮಾಡಿಬಿಟ್ಟು ತುಂಬ ಟ್ರಾಫಿಕ್ ಇದೆ, ಒಂದು ಲೊಕೇಶನ್ಗೆ ಬನ್ನಿ ಅಂತ ಹೇಳಿದ್ರು. ನಾವು ಕನ್ಫ್ಯೂಷನ್ ಮಾಡಿಕೊಂಡು ಯಾವುದೋ ಲೊಕೇಶನ್ ಹೋಗೋ ಬದಲು ಯಾವುದೋ ಲೊಕೇಶನ್ ಹೋಗ್ಬಿಟ್ಟಿದ್ವಿ. ಬಟ್ ತುಂಬಾ ದೂರ ಅಲ್ಲ, ಅಲ್ಲಲ್ಲ ಒಂದು 1-2 ಕಿಲೋಮೀಟರ್ಸ್ ಆ ಕಡೆ. 2 ಕಿಲೋಮೀಟರ್ ಒಂದು ವಾಕ್ಯಬಲ್ ಇದ್ದಿದ್ದು, ಒಂದು 1 ಕಿಲೋಮೀಟರ್ ಅಷ್ಟು ನಡೆದಿದ್ವಿ. ಆ ಲಗೇಜ್ ಇಟ್ಕೊಂಡು ನೋಡಿದ್ರೆ ಬಸ್ ಅವನು ಪುನಃ ಫೋನ್ ಮಾಡಿ ಹೇಳ್ತೀಯ ನಾವು ಇಲ್ಲಿ ಬಿಟ್ಟು ಮುಂದೆ ಹೋಗಿ ಆಯಿತು ಅಂತ. ಮತ್ತೆ ವಾಪಸ್ ಅವನು ಹೇಳಿದ ಲೊಕೇಶನ್ಗೆ ಬಂದಾಗ ಅಲ್ಲೂ ಇಲ್ಲ. ಮತ್ತೆ ಪುನಃ ಫೋನ್ ಮಾಡಿದಾಗ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದ್ದೀನಿ ಅಂತ ಇತ್ತು. ಅಲ್ಲ, ಸಿಲ್ಕ್ ಬೋರ್ಡ್ ಅಲ್ಲೇನೋ ಪೊಲೀಸ್ ಏನೋ ನಿಲ್ಲಕ್ ಬಿಟ್ಟಿಲ್ಲ ಅಂತೆ ಮಡಿವಾಳ ಪೊಲೀಸ್ ಸ್ಟೇಷನ್ ಹತ್ರ. ಸೊ ಅಲ್ಲಿ ವೇಟ್ ಮಾಡೋಕ್ಕಾಗಲ್ಲ, ಇಲ್ಲಿ ಸಿಲ್ಕ್ ಬೋರ್ಡ್ ಫ್ಲೈಓವರ್ ಎಂಟ್ರೆನ್ಸ್ ಹತ್ರ ಅಲ್ಲಿ ವೇಟ್ ಮಾಡ್ತೀನಿ, ಅಲ್ಲಿಗೆ ಬನ್ನಿ ಅಂದರು. ಸರಿ, ಅಲ್ಲಿಂದ ಅಲ್ಲಿಂದ ಆ್ಯಕ್ಚುಲಿ ಹತ್ರನೇ ಇತ್ತು, ಒಂದು 5 ಮಿನಿಟ್ಸ್ ಏನೋ. ಬಟ್ ನಮಗೆ ಆಲ್ರೆಡಿ ಟಯರ್ಡ್ ಆಗಿದ್ದು, ಲಗೇಜ್ ಹಿಡ್ಕೊಂಡು ಅಷ್ಟು ದೂರ ಎಲ್ಲ ನಡೆದು, ಹಾಗಾಗಿ ಆಟೋ ಬುಕ್ ಮಾಡಿದ್ವಿ. ಆಟೋದವರು ಡ್ರಾಪ್ ಮಾಡಿದ್ವು. ಆಟೋದಲ್ಲೂ ಸ್ವಲ್ಪ ಲೇಟ್ ಆಯಿತು, 5 ಆದ್ರೂ ಟ್ರಾಫಿಕ್ ಇತ್ತು. ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಎಲ್ಲರಿಗೂ ಗೊತ್ತಲ್ಲ ಹೇಗಿರುತ್ತೆ ಅಂತ, ಜಾಮ್ ಅಂದರೆ ಜಾಮ್. ನಾನು 1 ಸೆಕೆಂಡ್ ಮುಗೀತು, ಬಸ್ ಮಿಸ್ ಆಯಿತು. ಇನ್ನು ಮೋಸ್ಟ್ಲಿ ನೆಕ್ಸ್ಟ್ ದಿನ ಬೆಳಿಗ್ಗೆಗೆ ಬಸ್ ಬುಕ್ ಮಾಡಬೇಕು ಅಥವಾ ನಾವೇ ಗಾಡಿ ತೊಗೊಂಡು ಬರೋದು ಏನೋ ಮಾಡಬೇಕು ಅನ್ಕೊಂಡು. ಆ್ಯಕ್ಚುಲಿ ನೀನು ಹೋಗೋ ಪ್ಲ್ಯಾನಲ್ಲಿ ಇತ್ತು, ನಾನು ಕ್ಯಾನ್ಸಲ್ ಮಾಡಿ ಸ್ಯಾಟರ್ಡೆ ಏನು ಮಾಡೋದಪ್ಪ, ಸಂಡೇ ಏನು ಮಾಡೋದಪ್ಪ, ವಾಪಸ್ ಹೋದರೆ ಮ್ಯಾಚ್ ಇದೆ, ಮ್ಯಾಚ್ ಆಡೋಕೆ ಹೋಗೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ವಾಪಸ್ ಕ್ಯಾನ್ಸಲ್ ಬುಕ್ ರೂಮ್ಸ್ ಎಲ್ಲ ಬುಕ್ ಆಗೋಗಿತ್ತು, ಮತ್ತು ರಿಟರ್ನ್ ಟಿಕೆಟ್ಸ ಬುಕ್ ಆಗೋಗಿತ್ತು. ಅದಕ್ಕಾದ್ರೂ ಬರಲೇಬೇಕಿತ್ತು. ಸೊ ನೆಕ್ಸ್ಟ್ ದಿನ ಬೆಳಗ್ಗೆ ಹೊಡೋದು ಹಂಗೆಲ್ಲ ಅನ್ಕೊತಾರೆ. ಫೈನಲಿ ಬಸ್ ಸಿಕ್ತು ನಮಗೆ.
ಅಲ್ಲ 11:45 ನಿಲ್ಸಿದ್ದ ವೆಯ್ಟ್ ಮಾಡ್ತಿದ್ದ, ನಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ವಿ. ಪುಣ್ಯಕ್ಕೆ ಆಟೋದವನು ಕರೆಕ್ಟ್ ಟೈಮಿಗೆ ಬಂದ. ಇನ್ನೂ ಇಬ್ರು ಹುಡುಗಿರ್ಗೇನು ವೆಯ್ಟ್ ಮಾಡ್ತಾ ಇದ್ರು. ಅವ್ರು ಬಂದು ಒಂದು 2-3 ಮಿನಿಟ್ಸಿಗೆ ನಾವು ಬಂದ್ವಿ. ಹಾಗೆ ಕರೆಕ್ಟ್ ಟೈಮ್ ಆಯಿತು. ಇನ್ನು 2-3 ಮಿನಿಟ್ಸ್ಗಿಂತ ಜಾಸ್ತಿ ಆಗಿದ್ರೆ ಹೆಂಗೋ ಅವ್ರು ಬಂದ್ರಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟವ್ರು ಅವ್ರೇನೋ. ಆ್ಯಕ್ಚುಲಿ ಇದ್ರದ್ದು ಏನು ಕಲ್ತ್ಕೋಬೇಕು ಅಂದರೆ, ಲಾಂಗ್ ವೀಕೆಂಡ್ ಇದ್ದಾಗ ನಾವೆಲ್ಲ ಹೊರಗೆ ಬಸ್ಸಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆ ಮುಂಚೆನೇ ಹೋಗಿ ಲೊಕೇಶನ್ ಹತ್ರ ನಿಂತ್ಕೊಬಿಡ್ಬೇಕು. ಸ್ಪೆಷಲಿ ಮಡಿವಾಳ ಹತ್ರ ಎಲ್ಲ ಹೆವಿ ಟ್ರಾಫಿಕ್ ಇತ್ತು. ಮಡಿವಾಳ ಸಿಲ್ಕ್ ಬೋರ್ಡ್ ಒಂದ್ಸಲ ಅನ್ಸ್ಬಿಡ್ತು ಕಾರಲ್ಲೇ ಹೋಗ್ಬಿಡೋದಿತ್ತು ಬಸ್ಗಿಂತ. ಸೀರಿಯಸ್ಲಿ. ಬಟ್ ಫೈನಲಿ ಸಿಕ್ತು. ಬಸ್ ಬೋರ್ಡ್ ಆದ್ವಿ. 12ಗೇನೋ ಹೊರಡ್ತಾ ಅನ್ಸುತ್ತೆ. ಆಮೇಲೆ ಇಲ್ಲಿಗೆ ಒಂದು 6:30 ಹಂಗೆ ರೀಚ್ ಆದ್ವಿ. ಇಲ್ಲಿ ನಾವೇನು ಮಾಡಿದ್ವಿ ಅಂದರೆ ರೆಂಟಲ್ ಬೈಕ್ಸ್ನ ಬುಕ್ ಮಾಡಿದ್ವಿ. ಫಸ್ಟೇ ನಾವು ರೂಮಿಗೆ ತಂದ್ಕೊಡಕ್ಕೆ ಹೇಳಿದ್ವಿ. ಬಟ್ ಬಸ್ ಸ್ಟಾಪಲ್ಲಿ ಇಳಿದ್ಮೇಲೆ ಆಟೋದವರು ಯಾರು ಎಷ್ಟು 400 ಹಂಗೆಲ್ಲ 400 ಜಸ್ಟ್ ಫಾರ್ 2 ಕಿಲೋಮೀಟರ್ಸ್. ಅವ್ರಿಗೂ ಅದರಲ್ಲೂ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಏನಂದ್ರೆ ಫುಲ್ ಸೈಟ್ ಸೀಯಿಂಗ್ ಕರ್ಕೊಂಡು ಹೋಗಕ್ಕೆ ಅವರು ಜನರನ್ನ ಇಂಪ್ರೆಸ್ ಮಾಡಕ್ ನೋಡ್ತಿದ್ರು. ಯಾರು ರೆಡಿನೇ ಇತ್ತಿಲ್ಲ ಡ್ರಾಪ್ ಮಾಡಕ್ಕೆ. 300ಗೂ ಬರ್ತಾ ಇತ್ತಿಲ್ಲ. ಅವ್ರಿಗೆ ಮೇನ್ ಕನ್ಸರ್ನ್ ಇದ್ದಿದ್ದು ಫುಲ್ ಸೈಟ್ ಸೀಯಿಂಗ್ ಇಡೀ ದಿನಕ್ಕೆ ಸಿಕ್ಕಿದ್ರೆ ಅವ್ರಿಗೂ ವರ್ಕೌಟ್ ಆಯ್ತು, ಅವ್ರಿಗೂ ಒಂದಿನ ಫುಲ್ ಇದಾಯ್ತು ಅಂತ. ಮತ್ತೆ ಸರಿ ಅಂತ ನಾವು ಬೈಕ್ ಬುಕ್ ಮಾಡಿದ್ವಲ್ಲ, ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೈಕ್ನ ರೂಮ್ಗಿಂತ ಇಲ್ಲೇ ತಂದ್ಕೊಡಿ ಅಂತ ಹೇಳಿದ್ವಿ. ಮತ್ತು ಅವರು ಬಸ್ ಸ್ಟಾಪ್ಗೆನೆ ಗಾಡಿನೂ ತಂದ್ಕೊಟ್ರ. ಅದೊಂದು ಒಳ್ಳೇದಾಯ್ತು ವಾಪಸ್. ಸೊ ಇಡೀ ದಿನ ನಮ್ಗೆ ಅದು ಆ್ಯಕ್ಚುಲಿ ಸೇವ್ ಆಯಿತು ನಮಗೆ 300-400 ಸಮಥಿಂಗ್. ಒಳ್ಳೇದಾಯ್ತು, ಚೆನ್ನಾಗಿತ್ತು. ಸೊ ಬೈಕ್ಸ್ ಅದೇ ನಾನು ಆಗ್ಲೇ ಹೇಳಿದ್ನಲ್ಲ, ಸ್ಕೂಟಿ ಕೊಡ್ತಾರೆ ದಿನಕ್ಕೆ 500, 600, 700 ಡಿಪೆಂಡಿಂಗ್ ಅಪಾನ್ ದ ವೆಹಿಕಲ್ ಯು ಚೂಸ್. ಮತ್ತೆ ಪೆಟ್ರೋಲ್ ನಾವೇ ಹಾಕೋಬೇಕು. ಅವರೊಂದು ಅರ್ಧ ಲೀಟರ್ ಪೆಟ್ರೋಲ್ ಇಟ್ಟಿರ್ತಾರೆ ಅದರಲ್ಲಿ. ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪೆಟ್ರೋಲ್ ಭಾರಿ ಕಡಿಮೆ, 96 ರೂಪೀಸ್ ಪೆಟ್ರೋಲ್ ಇಲ್ಲಿ. ಅಲ್ಲಿ 102 ಇರಬೇಕು. ಅಲ್ಲಿಂದ ಸರೌಂಡಿಂಗ್ ಅಲ್ಲಿ ಏನೇನು ಪ್ಲೇಸ್ ಇದೆ ಎಲ್ಲ ಹತ್ರ 3-4 ಕಿಲೋಮೀಟರ್ 5 ಕಿಲೋಮೀಟರ್ ಒಳಗೆ ಎಲ್ಲ. ಪಾಂಡಿಚೇರಿ ಒಂದು ಸಣ್ಣ ಸ್ಕೂಟಿ ಇರೋದ್ರಿಂದ ಅಷ್ಟು ಗೊತ್ತು ಆಗಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಬಟ್ ಹೆವಿ ಶೆಕೆ ಇದೆ. ಹೊರಗಡೆ ಹೋಗ್ಬೇಕಂದ್ರೆ ರೂಮಿಂದ ಆಚೆ ಕಾಲಿಟ್ರೆ ಹೆವಿ ಶೆಕೆ ಹೊಡೆಯುತ್ತೆ. ರೂಮ್ ಒಳಗಡೆ ಎ ಸಿ ಬೇಕೇ ಬೇಕು ಇಲ್ಲಿ. ನನ್ನ ಫ್ರೆಂಡ್ ಅದೇ ಹೇಳಿದ್ದು, ಎ ಸಿ ಇಲ್ಲದೆ ನೀನು ಅಲ್ಲಿ ಹೋಗಕ್ಕೆ ಆಗೋದೇ ಇಲ್ಲ. ಸೊ ಎ ಸಿ ಮಸ್ಟ್. ನೀವು ಯಾರೇ ಪ್ಲ್ಯಾನ್ ಮಾಡಿದ್ರು ಪಾಂಡಿಚೇರಿಗೆ, ಅದು ಸಮ್ಮರಲ್ಲಿ ಮಾಡ್ತೀರಾ ಅಂದರೆ ಎ ಸಿ ಕಂಪಲ್ಸರಿ. Day 1 ಆಗಿತ್ತು. ಸೊ Day 1 6:30ಗೆ ನಾವು ಪಾಂಡಿಚೇರಿ ರೀಚ್ ಆದ್ವಿ. ರೀಚ್ ಆಗಿ ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಒಂದು 9:30ಗೇನೋ ನಾವು ಇಲ್ಲಿಂದ ಹೊರಟ್ವಿ. ಬ್ರೇಕ್ಫಾಸ್ಟಿಗೆ ಹೋದ್ವಿ. ಬ್ರೇಕ್ಫಾಸ್ಟಿಗೆಲ್ಲ ಹೋಗಿದ್ದು ಫ್ರೆಂಚ್ ಕಾಲೋನಿ ಹತ್ರನೇ ಹೋಪ್ ಕೆಫೆ. ಹೋಪ್ ಕೆಫೆಗೆ ಹೋಗಿದ್ವಿ. ಸೊ ಓಕೆ, ಬಟ್ ಸ್ವಲ್ಪ ಕಾಸ್ಟ್ಲಿ. ನಾರ್ಮಲ್ ನಾವು ಬೆಂಗಳೂರಲ್ಲೆಲ್ಲ ಇದ್ದಾಗ, ಇಲ್ಲಾಂದ್ರೆ ನಾವು ಕರ್ನಾಟಕದಲ್ಲಿ ಎಲ್ಲ ಸುತ್ತಮುತ್ತ ಹೋದಾಗ ನಾವು ಆಲ್ವೇಸ್ ಮಸಾಲೆ ದೋಸೆ, ಇಡ್ಲಿ, ಚಿತ್ರಾನ್ನ ಅದೇ ಥರ ತಿಂತೀವಿ. ಬಟ್ ಇಲ್ಲಿ ಬಂದಾಗ ಒಂದು ಸ್ವಲ್ಪ ಫ್ರೆಂಚ್ ಸ್ಟೈಲ್, ಏನಂದರೆ ನಾರ್ಮಲ್ ಸ್ನ್ಯಾಕ್ ಥರ, ಬೇಕ್ರಿ ಥರ, ಕೆಫೆ ಥರ ಇರ್ತದೆ. ಕೆಫೆಯಲ್ಲಿ ಏನಂದರೆ ನಿಮಗೆ ಸ್ಯಾಂಡ್ವಿಚ್ ಇಲ್ಲಾಂದರೆ ರೋಲ್ಸ್ ಆ ಥರ, ಫ್ರೆಂಚ್ ಫ್ರೈಸ್ ಆ ಥರ ಮೇಜರಾಗಿ ಆ ಥರ ಇರುತ್ತೆ. ಆ ಥರ ಟ್ರೈ ಮಾಡ್ಬೋದು ಇಲ್ಲಿ. ಅದೇ ಫ್ರೆಂಚ್ ಕಾಲೋನಿಯಲ್ಲೇನೆ ಫೋಟೋ ಶೂಟ್ಸ್, ಫುಲ್ಲು ಫೋಟೋ ಶೂಟ್ಸ್ ಎಲ್ಲ. ಅದೇನಿಲ್ಲ ಲೈಕ್ ಫ್ರೆಂಚ್ ಸ್ಟೈಲ್ ಬಿಲ್ಡಿಂಗ್ಸು ಅಲ್ಲೆಲ್ಲ ಹೇಗಿರುತ್ತೆ ಫ್ರಾನ್ಸಲ್ಲಿ, ಆ ಥರದ ಸ್ಟೈಲಲ್ಲಿ ಬಿಲ್ಡಿಂಗ್ಸ್ ಇರುತ್ತೆ. ಇವನು ಇದು ತಾನೆ ಆಟೋ ಕನ್ನಡಿಗನವ್ರ ಹೆಸರು. ಅದೇ ಫ್ರೆಂಚ್ ಕಾಲೋನಿಯಲ್ಲಿ ಫುಲ್ ಫೋಟೋ ಶೂಟ್ಸ್ ಎಲ್ಲ ಮಾಡಿದ್ವಿ. ಅಲ್ಲೆಲ್ಲರೂ ಫೋಟೋ ಶೂಟ್ಸ್ಗೆ ಅಂತಲೇ ಬರೋದು. ಬಿಲ್ಡಿಂಗ್ಸ್ ಮುಂದೆ ಮತ್ತು ಆ ಫ್ಲವರ್ಸು ಅದೆಲ್ಲ ಇರುತ್ತಲ್ಲ, ಸೊ ಫೋಟೋಸ್ಗೆ ಸಹದಾಗಿ ಬರುತ್ತೆ. ಫೋಟೋ ಶೂಟ್ಸ್ ಅಲ್ಲಿ ನಡೀತಾ ಇತ್ತು. ತಗೊಂಡಿಲ್ಲ ನಾವು 30 ರೂಪೀಸ್ ಪರ್ ಫೋಟೋ. ಅದು ಬೇರೆ, ಅವರು ಅಲ್ಲಿ ಕ್ಯಾಮ್ರಾದಲ್ಲಿ ತೆಕ್ಕೊಡ್ತಾರೆ. ಬಟ್ ಅದು ನಿಮಗೆ ಫೋನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಪ್ರಿಂಟ್ಔಟ್ ಕೊಡಲ್ಲ. 30 ರೂಪೀಸ್ ಫೋಟೋ ಅಂತೇನೋ. ನಾವು ಅವಾಗ ತಗೊಂಡಿಲ್ಲ, ಇಲ್ಲಿಗೆ ಬಂದ್ಮೇಲೆ ಅನ್ನಿಸ್ತು ತಗೋಬೇಕಿತ್ತು ಅಂತ. ವರ್ತೆ ಅಲ್ವಾ 30 ರೂಪೀಸ್ ಒಂದು ಫೋಟೋ. ಅಲ್ಲಿ ಬೇರೆ ಯಾರೂ ನಿಮಗೆ ಫೋಟೋಸ್ ಅಷ್ಟು ತೆಗಿಯಲ್ಲ. ಅವರೇ ಪೋಸ್ ಎಲ್ಲ ಹೇಳ್ಕೊಟ್ಟು ಕ್ಯಾಮ್ರಾದಲ್ಲಿ ತೆಗಿತಾರೆ, ಮತ್ತೆ ನಿಮಗೆ ಫೋನಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ. ಬಟ್ ಆ್ಯಕ್ಚುಲಿ ಸಮ್ಮರಲ್ಲಿ ಬಂದಾಗ ಜಾಸ್ತಿ ಫ್ಲವರ್ಸ್ ಇದು ಸಿಗಲ್ಲ ನಿಮಗೆ, ಗ್ರೀನರಿ ಕೈಂಡ್ ಆಫ್ ಥಿಂಗ್ ಸಿಗಲ್ಲ. ಸ್ವಲ್ಪ ಡ್ರೈ ಇರ್ತದೆ. ಫೋಟೋಸ್ ಅಷ್ಟು ಚೆಂದ ಬರೋಲ್ಲ. ಕ್ಯಾಮ್ರಾದಲ್ಲಿ ಅಂದರೆ ಮೊಬೈಲ್ ಕ್ಯಾಮ್ರಲ್ಲಿ ಎಷ್ಟು ತೆಗೆದ್ರು ಅಷ್ಟೇ. ಬಟ್ DSLR ಅದು ಇಟ್ಕೊಂಡ್ರೆ ನೀಟಾಗಿ ಬರ್ತದೆ. ಸೊ ಅಲ್ಲಿ ಆ್ಯಕ್ಚುಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟು ನಡೀತಾ ಇತ್ತು ಒಂದು. ಆ್ಯಕ್ಚುಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಪ್ಲೇಸ್ ಸಗದಾಗಿದೆ. ಎಲ್ಲ ಬಿಲ್ಡಿಂಗ್ಸ್ ಮುಂದೆ ಎಲ್ಲ ಸಗದಾಗಿದೆ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಫೋಟೋಶೂಟ್ ಎಲ್ಲ ಮಾಡಿ ಒಂದು ವಾಕ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಅಲ್ಲೇ ಒಂದು ಮ್ಯೂಸಿಯಮ್ಗೂ ಹೋಗಿದ್ವಿ. ನಾನು ಅದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಲ್ಲ, 290 ಏನೋ ಒಬ್ರಿಗೆ. ಅದು ಆ್ಯಕ್ಚುಲಿ ಮಕ್ಕಳಿದ್ರೆ ಅವ್ರು ಎಂಜಾಯ್ ಮಾಡ್ತಾರೆ.
ಆ್ಯಕ್ಚುಲಿ ಹೆವಿ ಶೆಕೆ ಹೊಡಿತಿತ್ತು, ಅದ್ರೊಳಗಡೆ ಹೋಗಿ ಸ್ವಲ್ಪ ಕೂಲ್ ಕೂಲ್ ಆಯ್ತು ಆಯ್ತು. ಆ್ಯಕ್ಚುಲಿ. ಸೊ ಮಕ್ಕಳಿದ್ರೆ ಎಂಜಾಯ್ ಮಾಡ್ತಾರೆ ಆಬ್ವಿಯಸ್ಲಿ. ಸೊ ಅಲ್ಲೇ ಅದಲ್ಲೇ ಇತ್ತು ಫ್ರೆಂಚ್ ಕಾಲೋನಿ ಎಲ್ಲ, ಅಂದರೆ ವೈಟ್ ಟೌನಲ್ಲೇ ಇತ್ತು. ಸೊ ಅದನ್ನ ಮುಗಿಸ್ಬಿಟ್ಟು ನಾವು ಮೆಡಿಟೇಷನ್ ಸೆಂಟರ್ ಆಶ್ರಮ ಅಂತ ಹೇಳಿ, ಅಲ್ಲ ಅಲ್ಲ ಯಾವುದೊಂದು ಆಶ್ರಮ ಅಂತ ನಂಗೆ ಗೊತ್ತಿಲ್ಲ, ಮರ್ತೋಯ್ತು ಅದು. ಅದಕ್ಕೆ ಹೋದ್ವಾ, ಅದು ನಾವು ಕರೆಕ್ಟಾಗಿ 11:25ಗೆ 25:30 ಒಳಗೆ ಹೋಗಿದ್ವಿ. ಒಳಗೆ ಹೋಗೋದು ಅವರೆಲ್ಲ ವಾಪಸ್ ನಮ್ಮನ್ನ ಕಳಿಸ್ತಿದ್ದಾರೆ. ಟೈಮ್ ಆಯ್ತು, ಇನ್ನು 2 ಗಂಟೆಗೆ ಓಪನ್, ಅಲ್ಲಿ ತನಕ ಕ್ಲೋಸ್ ಅಂತ. ಅಲ್ಲಿ ತನಕ ಯಾಕೆ ಎಂಟ್ರಿ ಕೊಟ್ಟರು, ಬಟ್ ಫ್ರೀ ಎಂಟ್ರಿ ಇತ್ತು. ಸುಮ್ಮನೆ ಅದೊಂದು ಬಚಾವು, ಬಟ್ ಎಂಟ್ರಿ ಕೊಟ್ಟಿದ್ರು ಅವ್ರು ಹಂಗೆ ಕಳಿಸ್ತಿತ್ತಿಲ್ಲ ಏನೋ. ಹೌದು. ಸೊ ಅದೊಂದು ಸುಮ್ಮನೆ ಒಂದು ರೌಂಡ್ ಹಾಕೋ ಬಂದ್ವಿ, ಅಷ್ಟೊತ್ತಿಗೆ ಕಳಿಸ್ಬಿಟ್ರು. ಒಳಗಡೆ ಎಲ್ಲ ಫುಲ್ ಇನ್ನೂ ಹೋಗೋಕ್ಕಾಗಿಲ್ಲ ನಮಗೆ, 2 o'clock ಮೇಲೆ ಓಪನ್ ಅಂದರು. ಸರಿ ಅಂತ ಹೇಳಿ ಅಲ್ಲಿಂದ ನಾವು ಹೆವಿ ಶೆಕೆ ಹೊಡಿತಿತ್ತ, ಸಾಕಾಯ್ತು. ಆಕ್ಚುಲಿ ಅಲ್ಲಿಂದ ನಾವು ಪಾಂಡಿಚೇರಿ ಮ್ಯೂಸಿಯಂ ಮುಗಿಸ್ಬಿಡುವ, ಅದನ್ನ ಮುಗಿಸ್ಬಿಟ್ಟು ಹೋಗುವ ಅಂತ ಅಲ್ಲಿಗೆ ಹೋದ್ವಿ. ಬಟ್ ನೋಡಿದ್ರೆ ಇವತ್ತು ಪಬ್ಲಿಕ್ ಹಾಲಿಡೇ ಇದರಿಂದ ಕ್ಲೋಸ್ ಆಗಿದೆ. ಇನ್ನು ನಾಳೆ ನೋಡ್ಬೇಕು, ನಾಳೆ ಅಲ್ಲಿ ಕವರ್ ಮಾಡೋಕ್ಕಾಯ್ತದ ಅಂತ. ಸೊ ಅರೌಂಡ್ 12:31 ಆಗೋಗಿತ್ತು ಅಷ್ಟರಲ್ಲಿ. ಸೊ ವಾಪಸ್ ಮನೆಗೆ ಬಂದ್ವಿ. ರೂಮಿಗೆ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಒಂದು 2:30 ಅನ್ಸುತ್ತೆ, 2:33 ಅಷ್ಟೊತ್ತಿಗೆ ಮತ್ತೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗಿಬಿಟ್ಟು ಹೋದ್ವಿ. ಅದೇ ಲಂಚ್ಗೆ ಯಾವ್ದದು ಸೀ ಫುಡ್, ದಿ ಫಿಶ್ ಏನೋ ಹಾಕಿರ್ತೀವಿ, ಅಲ್ಲಿಗೆ ಹೋದ್ವಿ. ಫುಡ್ ಮಾತ್ರ ಸಗದಾಗಿತ್ತು ನಿಜ, ಅಂಡ್ ವರ್ತ್ ಇತ್ತು ಅದು. ಹೌದು, ಆ್ಯಕ್ಚುಲಿ ಅಂಥ ದೊಡ್ಡ ಪ್ರೈಸಲ್ಲೂ ಅಂತ ತುಂಬ ಡಿಫ್ರೆನ್ಸ್ ಮಾಡೋಂಥದ್ದು ಏನಿತ್ತಿಲ್ಲ. ವರ್ತ್ ಫುಡ್ ಅದು. ಅಲ್ಲಿ ಟೇಸ್ಟ್ ಸಹ ಚೆನ್ನಾಗಿತ್ತು. ಅಲ್ಲಿ ಎಂತ ಯಾವುದದು ಡ್ರ್ಯಾಗನ್ ಫಿಶ್ ಅಂತ ಕೊಟ್ಟಿದ್ರು, ಅಲ್ಲ ಹಾಟ್ ಗಾರ್ಲಿಕ್ ಫಿಶ್ ಸಾಕಾಗಿತ್ತು. ಸೊ ಅಲ್ಲಿಂದ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನಾವು ಬೀಚಿಗೆ ಬಂದ್ವಿ. ಯಾವ ಬೀಚ್ ಅದು? ಪ್ರೊಮೇಡ ಏನೋ ಒಂದು ಗೈಸ್, ಇಲ್ಲ ಹಾಕ್ತೀನಿ. ಅದರದ್ದು ಇಲ್ಲಿದ್ದು ಹೆಸರುಗಳೇ ಬಾಯಿಗೆ ಬರಲ್ಲ, ಎಲ್ಲ ಒಂಥರ ಡಿಫ್ರೆಂಟ್ ಆಗಿದೆ, ಪ್ರೊನೌನ್ಸಿಯೇಷನ್ ಮಾಡೋಕ್ಕೂ ಗೊತ್ತಾಗಲ್ಲ. ಬೀಚಿಗೆ ಹೋಗಿದ್ವಿ. ಬೀಚಲ್ಲಿ ಸ್ವಲ್ಪ ವಾಕ್ ಮಾಡಿ ಅಲ್ಲೇ ಸ್ವಲ್ಪ ಕೂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ನಾವು ಅಷ್ಟೇ ಅಲ್ಲ ಅಲ್ಲಿಂದ ನಾವು ರಿಟರ್ನ್ ಇಲ್ಲಿ ರೂಮಿಗೆ ಬಂದ್ವಿ. ಇಲ್ಲಿ ಬರೋಷ್ಟ್ರಲ್ಲಿಗೆ 5 ಆಗೋಗಿತ್ತು. ಬೀಚಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿತ್ತು ಒಂಥರ, ಅಲ್ಲಿ ಕೂತ್ಕೊಂಡು ಆ ವ್ಯೂವು, ಆ ಸೌಂಡು, ಅದೆಲ್ಲ ಸ್ವಲ್ಪ ವಾಕಿಂಗು ಎಲ್ಲ ಆಗಿ ರೂಮಿಗೆ ಬಂದ್ವಿ. ಮತ್ತೆ ಸ್ವಿಮ್ಮಿಂಗ್ ಪೂಲ್ಗೆ ಅಂತ ಹೋದ್ವಿ. ಪೂಲಿಗೆ ಹೋಗಿ ಈಗ ಬಂದು ಕಾಫಿ ಕುಡಿದು RCB ಮ್ಯಾಚ್ ನೋಡ್ಕೊಂಡು ಕೂತಿದ್ದೀವಿ. ಆ್ಯಕ್ಚುಲಿ ನಾನು ಆಗಲೇ ಬರ್ಡ್ ಅದು ತಗೊಂಡಿದ್ದಲ್ಲ, ಅದನ್ನ ತೋರಿಸ್ಬೇಕು ಈಗ, ಅದು ಹೆಂಗ್ ವರ್ಕ್ ಆಯ್ತದೆ ಅಂತ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ. ಸೊ ಇದಾಗಿತ್ತು ನಮ್ಮ ಡೇ 1 ಅಂಡ್ ಪಾಂಡಿಚೇರಿ. ಸೊ ನೆಕ್ಸ್ಟ್ ಡೇ 2 ಡೇ 3 ನಾವಿನ್ನೂ 2 days ಇನ್ನೂ ಇಲ್ಲೇ ಇರ್ತೀವಿ. ಸೊ ಡೇ 2 ಡೇ 3 ನಾ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಅದನ್ನ ನೋಡಿ ಚೆಕ್ ಮಾಡಿ. ಸೊ ಡೇ 2 ಅಲ್ಲಿ ನಾವೇನೆಲ್ಲ ಮಾಡಿದ್ವಿ, ಎಲ್ಲೆಲ್ಲ ಹೋಗಿದ್ವಿ, ಯಾವ್ದೆಲ್ಲ ರೆಸ್ಟೋರೆಂಟ್ಸ್ ಅದೆಲ್ಲ ಹೇಳ್ತೀನಿ. ಹಾಗೆ ಡೇ 3 ಇದು ಕಂಪ್ಲೀಟ್ ಆಗಿ ವಿಡಿಯೋ ಹಾಕ್ತೀನಿ. ಸೊ ನೋಡಿ, ನಿಮಗೂ ಯೂಸ್ ಆಗ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.